ನಾಳೆ ಕನ್ಯಾಕುಮಾರಿಯಲ್ಲಿ ನಮೋ ಧ್ಯಾನ ಮಾಡಲಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಕನ್ಯಾಕುಮಾರಿಯಲ್ಲಿ ನಾಳೆ ನಮೋ ಧ್ಯಾನ. ಮೋದಿ ಧ್ಯಾನ ಮಾಡುವುದು ನೀತಿ ಸಂಹಿತೆ ಉಲ್ಲಂಘನೆ. ಪ್ರಧಾನಿ ಮೋದಿ ಧ್ಯಾನಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಟಿವಿ ಲೈವ್ ತಡೆಯಲು ಚುನಾವಣೆ ಆಯೋಗಕ್ಕೆ ಮನವಿಯನ್ನ ಮಾಡಲಾಗಿದೆ. ಮೋದಿ ಧ್ಯಾನದ ಲೈವ್ ತೋರಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯಾಗಲಿದೆ. 48 ಗಂಟೆ ನೀತಿ ಸಂಹಿತೆಯ ಲೈಸೆನ್ಸ್ ಪರೇಡ್ ಇದೆ. ಅಭ್ಯರ್ಥಿ ರಾಜಕೀಯ ಪಕ್ಷ ಪ್ರಚಾರ ನಡೆಸುವಂತಿಲ್ಲ. ವಾರಣಾಸಿಯಲ್ಲಿ ಜೂನ್ 1ರವರೆಗೆ ನೀತಿ ಸಂಹಿತೆ ಜಾರಿ ಇದೆ. ಹಾಗಾಗಿ ಪ್ರಧಾನಿ ಮೋದಿ ಧ್ಯಾನಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕನ್ಯಾಕುಮಾರಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಧ್ಯಾನವನ್ನು ಮಾಡಲಿದ್ದಾರೆ. ಮೋದಿ ಧ್ಯಾನ ಮಾಡುವುದು ನೀತಿ ಸಂಹಿತೆ ಉಲ್ಲಂಘನೆಯಾಗಲಿದೆ. ಪ್ರಧಾನಿ ಮೋದಿ ಧ್ಯಾನಕ್ಕೆ ಇದೀಗ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಟಿವಿ ಲೈವ್ ತಡೆಯಲು ಚುನಾವಣೆ ಆಯೋಗಕ್ಕೆ ಮನವಿಯನ್ನ ಮಾಡಲಾಗಿದೆ. ಮೋದಿ ಧ್ಯಾನದ ಲೈವ್ ತೋರಿಸದಂತೆ ಮನವಿ ಮಾಡಿದ್ದಾರೆ. 48 ಗಂಟೆ ನೀತಿ ಸಂಹಿತೆಯ ಸೈಲೆನ್ಸ್ ಪರೇಡ್ ಇದೆ. ಅಭ್ಯರ್ಥಿ ರಾಜಕೀಯ ಪಕ್ಷ ಪ್ರಚಾರ ನಡೆಸುವಂತಿಲ್ಲ. ವಾರಣಾಸಿಯಲ್ಲಿ ಇನ್ನು ಜೂನ್ 1ರವರೆಗೆ ನೀತಿ ಸಂಹಿತೆ ಜಾರಿ ಇದೆ. ಹಾಗಾಗಿ ಇದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುವ ಕೆಲಸ. ಹಾಗಾಗಿ ಟಿವಿ ಲೈವ್ ತಡೆಯಲು ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದೆ ಕಾಂಗ್ರೆಸ್. ಕನ್ಯಾಕುಮಾರಿಯಲ್ಲಿ ನಾಳೆ ನಮೋ ಧ್ಯಾನ ಕುರಿತಾಗಿ ಪ್ರಧಾನಿ ಮೋದಿ ಧ್ಯಾನಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ.